ಸಿದ್ದರಾಮಯ್ಯ ಪ್ರತಿನಿಧಿಸೋ ವರ್ಣಾ ಕ್ಷೇತ್ರದ ಕಾಂಗ್ರೆಸ್ ನಾಯಕ ರಾಜು ಗೂಂಡಾಗಿರಿ ಪ್ರಕರಣ ನಿಮಗೆಲ್ಲ ತಿಳಿದೇ ಇದೆ. ರಾಜು ಅಂಡ್ ಗ್ಯಾಂಗ್ ರೌಡಿಸಂ ಬಗ್ಗೆ ವಿಡಿಯೋ ಸಮೇತ ನಿಮ್ಮ ಅಶ್ವವೇಗ ನ್ಯೂಸ್ ತೋರಿಸಿತ್ತು. ಕೆಲವೇ ಗಂಟೆಗಳಲ್ಲಿ ಬೇರೆಯವರು ಇದೇ ಸುದ್ದಿಯನ್ನ ಫಾಲೋ ಮಾಡಿದ್ರು. ನಮ್ಮನ್ನ ಬದುಕಲು ಬಿಡಿ, ನಮಗೆ ರಕ್ಷಣೆ ಕೊಡಿ ಅಂತ ಅಮಿತಾಬ್ ಕುಟುಂಬ ಮೈಸೂರು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರವರೆಗೂ ಕೂಡ ಅಶ್ವವೇಗ ನ್ಯೂಸ್ ಮೂಲಕ ಅಂಗಲಾಚಿ ಬೇಡ್ಕೊಂಡಿದೆ. ಅಮಿತಾಬ್, ಹೆಬ್ಬ್ಯಾ ಗ್ರಾಮದಿಂದ ಖಾಲಿ ಮಾಡ್ಕೊಂಡು ಹೋಗು, ನಿನ್ನ ಹೆಂಡತಿನ ರೇಪ್ ಮಾಡ್ತೀವಿ, 3 ವರ್ಷದ ಮಗುವನ್ನ ಕೊಂದೇ ಬಿಡ್ತೀವಿ ಅಂತ ಧಮಕಿಯನ್ನ ಹಾಕಿದ್ರಂತೆ ರಾಜು ಅವರು. ಇಷ್ಟೆಲ್ಲ ಆದ್ರೂ ಈ ಬಗ್ಗೆ ಆರೋಪಿ ರಾಜು ಏನ್ ಹೇಳ್ತಾರೆ ಅಂತ ಅಶ್ವವೇಗ ನ್ಯೂಸ್ ಟೀಮ್ ಫಾಲೋ ಮಾಡಿದೆ. ಇಲ್ಲೇ ಇರೋದು ಟ್ವಿಸ್ಟ್ ಏನು ಅಂತ ತೋರಿಸ್ತೀವಿ. ಈ ಬ್ರೇಕಿಂಗ್ ನ್ಯೂಸ್ಗಳನ್ನ ನೋಡ್ಕೊಂಡು ಬರೋಣ. ಅಮಿತಾಬ್ನದ್ದೇ ರಾಂಗ್ ಅಂತಲೇ ರಾಜು ಸಮರ್ಥನೆ. ವರ್ಣ ಕಾಂಗ್ರೆಸ್ ನಾಯಕ ರಾಜು ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್. ರಾಜು ರೌಡಿಸಂಗೆ ವಿಡಿಯೋ ಸಾಕ್ಷಿ ಇದ್ರೂ ಸಮರ್ಥನೆ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಾಜು ಮಾತನಾಡಿಸಿದ ಅಶ್ವವೇಗ ರಿಪೋರ್ಟರ್. ನಮ್ದೇನೂ ತಪ್ಪಿಲ್ಲ, ಅಮಿತಾಬ್ ಸರಿ ಇಲ್ಲ ಅಂತ ರಾಜು ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಗೂಂಡಾ ರಾಜ್ ಬಗ್ಗೆ ಅಶ್ವವೇಗದ ಅಪ್ಡೇಟ್. ಅಮಿತಾಬ್ನದ್ದೇ ರಾಂಗ್ ಅಂತಲೇ ರಾಜು ಸಮರ್ಥನೆ. ವರ್ಣ ಕಾಂಗ್ರೆಸ್ ನಾಯಕ ರಾಜು ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ರಾಜು ರೌಡಿಸಂಗೆ ವಿಡಿಯೋ ಸಾಕ್ಷಿ ಇದ್ರೂ ಸಮರ್ಥನೆ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಆರೋಪಿ ರಾಜು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆರೋಪಿ ರಾಜು ಮಾತನಾಡಿಸಿದ ಅಶ್ವವೇಗ ರಿಪೋರ್ಟರ್. ನಮ್ದೇನೂ ತಪ್ಪಿಲ್ಲ, ಅಮಿತಾಬ್ ಸರಿ ಇಲ್ಲ ಅಂತ ರಾಜು ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಗೂಂಡಾ ರಾಜ್ ಬಗ್ಗೆ ಅಶ್ವವೇಗದ ಅಪ್ಡೇಟ್. ರಾಜು ಈಗ ರಿವರ್ಸ್ ರಿಪ್ಲೈ ಕೊಡ್ತಾ ಇದ್ದಾರೆ. ಏನು ರಾಜು ಅವ್ರು ದೌರ್ಜನ್ಯ ಮೆರೆದಿದ್ರು, ಅದಕ್ಕೆ ವಿಡಿಯೋ ಸಾಕ್ಷಿಗಳು ಕೂಡ ಇದೆ. ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಅಶ್ವವೇಗ ನ್ಯೂಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಅಮಿತಾಬ್ ಕುಟುಂಬದವರು ನಮಗೆ ಜೀವಿಸೋದಕ್ಕೆ ಹಕ್ಕನ್ನ ಕೊಡಿ, ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಾಜು ಅವರು ಅಂತ ಆ ಒಂದು ಸುದ್ದಿಯ ಬೆನ್ನತ್ತಿ ಹೊರಟಂತಹ ಅಶ್ವವೇಗ ನ್ಯೂಸ್ಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ತು. ನೀವು ಗಮನಿಸ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋ, ರಾಜು ಯಾವ ರೀತಿ ಆವಾಜ್ ಹಾಕ್ತಾರೆ, ಧಮಕಿ ಹಾಕ್ತಾರೆ ಅಂತ. ಕೇವಲ ಈ ಒಂದು ವಿಡಿಯೋಗಳೆಲ್ಲವೂ ಕೂಡ ಸ್ಯಾಂಪಲ್. ಸಾಕಷ್ಟು ಹಿಂಸೆಯನ್ನ ಕೊಟ್ಟಿದ್ದಾರೆ ಅಮಿತಾಬ್ ಕುಟುಂಬ. ಅವರ ಜಾಗದಲ್ಲಿ ಅವರು ಜೀವನ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ರಾಜು. ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ರು. ನಿನ್ನ ಹೆಂಡತಿಯನ್ನ ರೇಪ್ ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರಂತೆ. ಜೊತೆಗೆ ಅವರಿಗಿರುವಂತಹ ಪುಟ್ಟ ಮಗು, 3 ವರ್ಷ ಆ ಮಗುವನ್ನು ಕೂಡ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಅಷ್ಟೇ ಅಲ್ಲದೆ ಅವರ ಮನೆಯ ಮುಂದೆ ಕಸದ ರಾಶಿಗಳನ್ನ ಸುರಿದು ಕೂಡ ಟಾರ್ಚರ್ ಕೊಡ್ತಾ ಇದ್ರಂತೆ. ಇನ್ನು ಸತ್ತಂತಹ ಶ್ವಾನ ಆಗಿರಬಹುದು ಅಥವಾ ಬೆಕ್ಕಾಗಿರಬಹುದು, ಅದೆಲ್ಲವನ್ನು ಕೂಡ ಸುಟ್ಟಿ ಹಾಕಿ ಅಲ್ಲಿ ಹೊಗೆ ಕೂಡ ಬರ್ತಾ ಇತ್ತಂತೆ. ಆ ಒಂದು ಹೊಗೆಯಿಂದ ಆ ಪುಟ್ಟ ಮಗುಗೂ ಕೂಡ ತೊಂದರೆ ಆಗಿತ್ತಂತೆ. ಏಕೆಂತಂದ್ರೆ ಅಷ್ಟು ಹೊಗೆ ತುಂಬಿಕೊಂಡ್ರೆ ಏನಾಗಬೇಕು ಮನೆಯಲ್ಲಿರೋವರ ಪರಿಸ್ಥಿತಿ. ಅವರ ತಾಯಿ ಪಾಪ ಇನ್ನೂ ಒಂದು 70 ವರ್ಷ ಆಗಿರಬಹುದು. ಆ ತಾಯಿಗೂ ಕೂಡ ಬಹಳ ಸಮಸ್ಯೆ ಆಯ್ತಂತೆ. ಒಂದಲ್ಲ ಎರಡಲ್ಲ, ನರಕ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ರಾಜು ಕೊಟ್ಟಂತಹ ಟಾರ್ಚರ್ ನೋಡಿದ್ರೆ ಗೊತ್ತಾಗತ್ತಂತೆ. ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ರಂತೆ. ಅಮಿತಾಬ್ ಕುಟುಂಬ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು, ಯಾವ ರೀತಿ ಟಾರ್ಚರ್ ಕೊಟ್ಟಿದ್ರು, ಎಷ್ಟೆಲ್ಲ ಸಮಸ್ಯೆಗಳನ್ನ ಮಾಡಿದ್ರು, ಅದೆಲ್ಲದರ ಬಗ್ಗೆ ಕೂಡ ಅಮಿತಾಬ್ ಕುಟುಂಬ ಅಶ್ವವೇಗ ಸ್ಟುಡಿಯೋಗೆ ಬಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಜೊತೆಗೆ ಈಗ ರಾಜ್ ಅವರು ರಿವರ್ಸ್ ಆಗಿ ರಿಪ್ಲೈ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಂದೇನೂ ಕೂಡ ತಪ್ಪೇ ಇಲ್ಲ, ನಾನೇನೂ ತಪ್ಪೇ ಮಾಡಿಲ್ಲ, ಇಷ್ಟೆಲ್ಲ ವಿಡಿಯೋ ಸಾಕ್ಷಿಗಳಿದ್ದಾವೆ, ಅವರ ಕಣ್ಣೆ ಮುಂದೆಯೇ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ನಂದೇನು ತಪ್ಪಿಲ್ಲ, ನಾನೇನೂ ತಪ್ಪೇ ಮಾಡಿಲ್ಲ, ಅಮಿತಾಬ್ದೇ ತಪ್ಪು ಅಂತ ಈಗ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅಮಿತಾಬ್ ಕುಟುಂಬ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಕಂಪ್ಲೇಂಟ್ನಲ್ಲಿ A1 ಆಗಿದ್ದಾರೆ ರಾಜು ಅವರು. ಈಗ ಸದ್ಯಕ್ಕೆ ಪೊಲೀಸ್ ಠಾಣೆಗೆ ಹೋಗಿ ನಂದೇನೂ ತಪ್ಪಿಲ್ಲ, ಅಮಿತಾಬ್ದೇ ತಪ್ಪು ಅಂತ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್. ಮನೆ ದೇವಸ್ಥಾನ ಆವರಣದಲ್ಲಿ ಹೋಮ ಮಾಡೋದು ತಪ್ಪು, ಹೋಮ ಯಜ್ಞದ ಹೊಗೆಯಿಂದ ಜನರಿಗೆ ತೊಂದರೆ ಅಂತೆ. ಪ್ರತಿಕ್ರಿಯೆ ಕೇಳಿದ ಅಶ್ವವೇಗ ನ್ಯೂಸ್ಗೆ ಮಾತನಾಡಿದ ರಾಜು. ಅಶ್ವವೇಗ ನ್ಯೂಸ್ ಮೈಸೂರು ಪ್ರತಿನಿಧಿ ಸಂದೀಪ್ ಜೊತೆ ಮಾತನಾಡಿದ್ದಾರೆ. ಯಾಕ್ರಿ ಕಲ್ ಹೊಡೆದ್ರಿ, ಧಮಕಿ ಹಾಕಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಮಿತಾಬ್ ಫ್ಯಾಮಿಲಿ ಅವರೇ ಸರಿ ಇಲ್ಲ ಅಂತಿದ್ದಾರೆ ರಾಜು. ಸೈಟ್ ತಗೊಂಡು ಸಮಾಜ ಸೇವೆ ಮಾಡಲಿಲ್ಲ ಅಂತ ಆರೋಪ.
ಅಮಿತಾಬ್ ಪತ್ನಿ ಸುಷ್ಮಾ ಆರೋಪ ಸುಳ್ಳು ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ನಾವು ಹಳ್ಳಿ ಜನ, ನಾವು ತಪ್ಪು ಮಾಡಿಲ್ಲ ಅಂತಿದ್ದಾರೆ ರಾಜು. ಅಮಿತಾಬ್ ವಿರುದ್ಧ ಆಸ್ತಿ ವ್ಯಾಜ್ಯ ಎಕ್ಸೆಟ್ರಾ ಅಂತಲೂ ಕೂಡ ಆರೋಪವನ್ನ ಮಾಡಿದ್ದಾರೆ. ಅದೇನಿದ್ರು ಕೈ ಮಾಡಿದ್ದು ತಪ್ಪಲ್ವಾ ಅಂದ್ರೆ ಒಪ್ಪದ ರಾಜು. ಗಾಯಾಳು ಅಮಿತಾಬ್ ಮೇಲೆ ರಾಜು ಸಾಲು ಸಾಲು ಆರೋಪ ಮಾಡಿದ್ದಾರೆ. ಮನೆ ದೇವಸ್ಥಾನ ಆವರಣದಲ್ಲಿ ಹೋಮ ಮಾಡೋದು ತಪ್ಪು, ಹೋಮ ಯಜ್ಞದ ಹೊಗೆಯಿಂದ ಜನರಿಗೆ ತೊಂದರೆ ಅಂತೆ. ಪ್ರತಿಕ್ರಿಯೆ ಕೇಳಿದ ಅಶ್ವಬೇಗ ನ್ಯೂಸ್ಗೆ ಮಾತನಾಡಿದ ರಾಜು. ಅಶ್ವಬೇಗ ನ್ಯೂಸ್ ಮೈಸೂರು ಪ್ರತಿನಿಧಿ ಸಂದೀಪ್ ಜೊತೆ ಮಾತನಾಡಿದ್ದಾರೆ. ಯಾಕ್ರಿ ಕಲ್ ಹೊಡೆದ್ರಿ, ಧಮ್ಕಿ ಹಾಕಿದ್ರಿ ಅಂದ್ರೆ ರಿವರ್ಸ್ ಗೇರ್ ಹಾಕ್ತಾ ಇದ್ದಾರೆ. ಅಮಿತಾಬ್ ಫ್ಯಾಮಿಲಿ ಅವರೇ ಸರಿ ಇಲ್ಲ ಅಂತ ರಾಜು ಅವ್ರು ಹೇಳ್ತಾ ಇದ್ದಾರೆ. ಸೈಟ್ ತಗೊಂಡು ಸಮಾಜ ಸೇವೆ ಮಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಮಿತಾಬ್ ಪತ್ನಿ ಸುಷ್ಮಾ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನಾವು ಹಳ್ಳಿ ಜನ, ನಾವು ತಪ್ಪು ಮಾಡಿಲ್ಲ ಅಂತ ರಾಜು ಅವ್ರು ಹೇಳ್ತಾ ಇದ್ದಾರೆ. ಅಮಿತಾಬ್ ವಿರುದ್ಧ ಆಸ್ತಿ ವ್ಯಾಜ್ಯ ಎಕ್ಸೆಟ್ರಾ ಅಂತಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇನಿದ್ರು ಕೈ ಮಾಡಿದ್ದು ತಪ್ಪಲ್ವಾ ಅಂದ್ರೆ ರಾಜು ಅದನ್ನು ಒಪ್ಕೊಳ್ತಾ ಇಲ್ಲ. ಗಾಯಾಳು ಅಮಿತಾಬ್ ಮೇಲೆ ರಾಜು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಮನೆ ದೇವಸ್ಥಾನ ಆವರಣದಲ್ಲಿ ಹೋಮ ಮಾಡುವುದು ತಪ್ಪಂತೆ, ಹೋಮ ಯಜ್ಞದ ಹೊಗೆಯಿಂದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದ್ದಂತೆ. ಹಾಗಾದ್ರೆ ಬೇರೆ ಬೇರೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಒಂದು ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಹೋಮ ಮಾಡೋದು ತಪ್ಪು ಅಂತಂದ್ರೆ ಎಲ್ಲಾ ಕಡೆಯೂ ಹೋಗಿ ಇದನ್ನೇ ಹೇಳ್ತಾರಾ? ಯಾರಾದ್ರೂ ಜನರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಹೋಮ ಮಾಡ್ತಿರೋದ್ರಿಂದ ನಮಗೆ ತೊಂದರೆ ಆಗಿದೆ ಅಂತ ಜನರು ಹೋಗಿ ಹೇಳಬೇಕು. ಅಲ್ಲಿ ಸುತ್ತಮುತ್ತ ಇರುವಂತಹ ಜನರು ಇವರೇ ಹೋಗಿ ಹೋಮ ಮಾಡೋದು ತಪ್ಪು ಅಂತ ಅದು ಹೆಂಗೆ ಹೇಳ್ತಾರೆ? ಯಾಕ್ರಿ ಕಲ್ಲು ಹೊಡೆದ್ರಿ, ಧಮ್ಕಿ ಹಾಕಿದ್ರಿ ಅಂತ ಕೇಳಿದ್ರೆ ನಂದೇನು ತಪ್ಪೇ ಇಲ್ಲ, ಅಮಿತಾಬ್ ಕುಟುಂಬದೇ ತಪ್ಪು, ಅವ್ರು ಏನು ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದಾರಂತೆ. ಹಳ್ಳಿ ಜನ ಹೌದು, ನೀವೊಬ್ಬರೇ ಹಳ್ಳಿ ಜನ ಅಲ್ಲ, ಹಳ್ಳಿಯಲ್ಲಿ ಸಾಕಷ್ಟು ಜನರಿರ್ತಾರೆ. ಹಳ್ಳಿ ಜನರನ್ನ ನಾವು ಕೂಡ ನೋಡಿದ್ದೀವಿ. ಹಳ್ಳಿ ಜನ ನಮ್ಮದೇನು ತಪ್ಪಿಲ್ಲ ಅಂತಂದ್ರೆ ಈ ವಿಡಿಯೋ ಸಾಕ್ಷಿಗಳೆಲ್ಲ ಹಾಗಾದ್ರೆ ಸುಳ್ಳ? ಇಷ್ಟರ ಮಟ್ಟಿಗೆ ನೀವು ಹಲ್ಲೆ ಮಾಡಿರೋದು, ಕಲ್ಲು ತೂರಾಟ ಮಾಡಿರೋದು ಅದೆಲ್ಲವೂ ಹಾಗಾದ್ರೆ ಸುಳ್ಳ? ಸುಮ್ಮನೆ ನಿಮ್ಮ ಮೇಲೆ ಯಾರಾದರೂ ಆರೋಪ ಮಾಡ್ತಾರಾ? ಆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ, ನೀವೇ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀರಾ. ಇಷ್ಟೆಲ್ಲ ಆದರೂ ನಂದಲ್ಲ ಅಂತ ಸಬೂಬ್ ಹೇಳ್ತಾರೆ. ಸಾಲು ಸಾಲು ಆರೋಪಗಳನ್ನ ಗಾಯಾಳು ಅಮಿತಾಬ್ ಅವರ ಕುಟುಂಬದ ಮೇಲೆ ಹೊರಿಸ್ತಾ ಇದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ರೆ ಹಿಂಗೆ ಸಬೂಬನ್ನ ಹೇಳ್ತಾ ಇರೋದು. ಮನೆ ಮತ್ತೆ ದೇವಸ್ಥಾನದ ಆವರಣದಲ್ಲಿ ಹೋಮ ಮಾಡಬಾರ್ದಂತೆ, ಅಲ್ಲಿರುವ ಜನರಿಗೆ ತೊಂದರೆ ಆಗತ್ತಂತೆ. ಇನ್ನು ಈ ಒಂದು ಕಲ್ಲು ತೂರಾಟದ ಸಂದರ್ಭದಲ್ಲಿ ಅಮಿತಾಬ್ ತಲೆ ಕೂಡ ಗಾಯ ಆಗಿತ್ತು, ಅವರ ತಲೆ ಓಪನ್ ಆಗಿತ್ತು, ಅಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ. ಕೇವಲ ಇವೆಲ್ಲವೂ ಕೂಡ ಏನು ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಇವೆಲ್ಲವೂ ಸ್ಯಾಂಪಲ್. ಇನ್ನಷ್ಟು ವಿಡಿಯೋಗಳಿದ್ದಾವೆ. ಆ ವಿಡಿಯೋಗಳನ್ನು ಅವರು ನ್ಯಾಯಾಲಯಕ್ಕೆ ಒಪ್ಪಿಸುವ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮಿತಾಬ್ ಕುಟುಂಬದವರು ಕಲ್ತೂರಾಟ ಮಾಡಿದ್ದಾರೆ. ಯಾವ ರೀತಿ ತೊಂದರೆಗಳನ್ನ ಕೊಡಬೇಕು ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಕೊಟ್ಟಿದ್ದಾರೆ. ಅವರು ಬೇಡ್ಕೊಳ್ತಾ ಇದ್ದಾರೆ, ನಮಗೆ ಜೀವಿಸುವ ಹಕ್ಕನ್ನು ಒದಗಿಸ್ಕೊಡಿ, ನಾವು ಜೀವನ ಮಾಡಬೇಕು, ನನಗೆ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ಮಗು ಇದೆ, ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿರೋ ಜಾಗ, ಒಂದು ವೇಳೆ ಆ ಒಂದು ಜಾಗದ ತಕರಾರಿತ್ತ ಅಥವಾ ಲಿಟಿಗೇಷನ್ ಇದೆಯಾ ಆ ಒಂದು ಜಾಗ, ಅಥವಾ ಏನಾದರೂ ಅಮಿತಾಬ್ ಅವರಿಂದನೇ ಸಮಸ್ಯೆಗಳಾಗಿದ್ಯಾ, ಅವ್ರದೇ ತಪ್ಪಿದ್ಯಾ, ನ್ಯಾಯಾಲಯ ಇದೆ, ಪೊಲೀಸರು ಅಂತ ಇದ್ದಾರೆ, ಏನಕ್ಕೆ ಅವರೆಲ್ಲ ಇರೋದು? ಹೋಗಿ ಕಂಪ್ಲೇಂಟ್ ಮಾಡಬೇಕು, ಇವರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ. ಅದನ್ನ ಬಿಟ್ಬಿಟ್ಟು ನೀವೇ ಈ ರೀತಿಯಾಗಿ ಹೊಡೆಯೋದು ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಆಸ್ತಿ ವಿವಾದ ಅಮಿತಾಬ್ದು ರಾಜುದು ಏನೇ ಇರಬಹುದು, ಆದರೆ 78ರ ವೃದ್ಧ ತಾಯಿ, 78 ವರ್ಷ ಅವರಿಗೆ ಏಜು, 2 ವರ್ಷದ ಮಗ, ಹೆಂಡತಿ ಜೊತೆ ವಾಸವಾಗಿರೋ ಅಮಿತಾಬ್ ಫ್ಯಾಮಿಲಿಗೆ ಈ ರೀತಿಯಾಗಿ ಟಾರ್ಚರ್ ಕೊಡೋದು ಎಷ್ಟು ಸರಿ? ಇಷ್ಟೆಲ್ಲ ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡಿದ್ದಾರೆ. ಆಸ್ತಿ ವಿವಾದ ಏನೇ ಇರಬಹುದು, ಅಮಿತಾಬ್ದು ಇರಬಹುದು ಅಥವಾ ರಾಜು ಯಾರದೇ ತಪ್ಪಿರಬಹುದು, ಆದರೆ 78ರ ವೃದ್ಧ ತಾಯಿ ಏನು ಮಾಡಿದ್ರು, 3 ವರ್ಷದ ಪುಟ್ಟ ಕಂದಮ್ಮ ಏನು ಮಾಡಿತ್ತು? ಹೆಂಡತಿ ಜೊತೆ ವಾಸವಾಗಿರೋ ಅಮಿತಾಬ್ ಫ್ಯಾಮಿಲಿಗೆ ನೀವು ಜಾಗ ಖಾಲಿ ಮಾಡಿ ಅಂತ ರೌಡಿಗಳ ರೀತಿಯಲ್ಲಿ ಧಮಕಿ ಹಾಕೋದು ಎಷ್ಟು ಸರಿ ಅಲ್ವಾ? ಇದಕ್ಕೆ ನೀವೇ ಉತ್ತರ ಕೊಡಬೇಕು. ನಾನು ತಪ್ಪು ಮಾಡಿಲ್ಲ ಅಂತ ನೀವು ಸಾವಿರಾರು ಸರಿ ಹೇಳಬಹುದು. CM ಹೆಸರು ಹೇಳ್ಕೊಳ್ತೀರಾ, ಯತೀಂದ್ರ ಹೆಸರು ಹೇಳ್ಕೊಂಡು ರೌಡಿಸಮ್ ಮಾಡಿದ್ದು ಸರಿನಾ ಅಂತ ಅಶ್ವಬೇಗ ನ್ಯೂಸ್ ಪ್ರಶ್ನೆ ಕೂಡ ಮಾಡಿದೆ. ಎಲ್ಲದರ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ಮೈಸೂರು ಜಿಲ್ಲೆ ಅಶ್ವಬೇಗ ನ್ಯೂಸ್ ಪ್ರತಿನಿಧಿ ಸಂದೀಪ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ರಾಜು ಏನೇನು ಮಾತನಾಡಿದ್ದಾರೆ ಗೊತ್ತಾ? ಒಮ್ಮೆ ನೀವೇ ನೋಡಿ. ಸಿದ್ದರಾಮಯ್ಯ ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನು ಅಮಿತಾಬ್ ಎನ್ನುವಂತಹವರ ಕುಟುಂಬಸ್ಥರ ವಿರುದ್ಧ ಅಲ್ಲೇ ಆರೋಪ ಏನು ಕೇಳಿ ಬಂದಿತ್ತು. ಈ ಕುರಿತು ಮಾತಾಡಲಿಕ್ಕೆ ಆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ರಾಜು ನನ್ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ನಡೆದಂಥ ವಿಚಾರವೆಲ್ಲರೂ ಕೂಡ ನಿಮ್ಮ ಗಮನಕ್ಕಿದೆ. ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್.
ಸರ್ ನಾನು ರಾಜು ಅಂತೇಳಿ ಇದೇ ಗ್ರಾಮದ ಮುಖ್ಯಸ್ಥರು. 18ನೇ ತಾರೀಕಲ್ಲಿ ಸಾಯಂಕಾಲ ಟೈಮು ಒಂದು ಇವರು ಸಣ್ಣ ಪುಟ್ಟದಾಗೆ ಮಾತಾಡ್ತಾರಂತೆ. ಯಾರು ನಮ್ಮ ಯುವಕರು ಮತ್ತು ಅಮಿತಾಬ್ ಕುಟುಂಬದವರು. ನನಗೆ ಒಂದು 9 ಗಂಟೆ ಸಾಯಂಕಾಲ ರಾತ್ರಿ 9 ಗಂಟೆಲಿ ಗೊತ್ತಾಗುತ್ತೆ. ನಾನು ಅಲ್ಲಿಗೆ ಆ ಜಾಗಕ್ಕೆ ಆ ಸ್ಥಳಕ್ಕೆ ಹೋಗ್ತೀನಿ. ಹೋದಾಗ ನೋಡಿದಾಗ ಏನಾಗುತ್ತೆ, ಇವರು ಒಬ್ರಿಗೊಬ್ಬರು ಬೈದಾಡ್ತಾರೆ. ಅವನು ಕೆಟ್ಟದಾಗೆಲ್ಲ ಅವರು ಮಾತಾಡ್ತಾ ಇರ್ತಾರೆ. ಅವ್ರು ಹೆಂಗಸರು, ಅವ್ರ ಮನೆಯವರು, ಮನೆ ಕೆಲಸದವರು ಮತ್ತು ಹೊರಗಡೆಯಿಂದ ಬೆಂಗಳೂರಿಂದ ಬಂದಿರೋಂಥ ಹುಡುಗರುಗಳು ರೌಡಿಗಳ ಥರನೇ ಅವರು ವರ್ತಿಸ್ತಾ ಇರ್ತಾರೆ. ಯಾರಪ್ಪ ನೀವೆಲ್ಲ ಯಾಕ್ರೆ ನಮ್ಮ ಬಡಗ್ರಾಮದ ನಮ್ಮ ಈ ಜನಗಳ ಮೇಲೆ ಇಷ್ಟೊಂದು ನೀವು ದಬ್ಬಳಿಕೆ ಮಾಡ್ತೀರಿ? ಇದೆಲ್ಲ ಮಾಡೋದು ಬೇಡ, ಸುಮ್ಗಿರಿ ನೀವು. ಆಮೇಲೆ ಮೊಬೈಲಲ್ಲಿ ಏನು ತಗೊಳ್ಳೋದು, ವಿಡಿಯೋ ಮಾಡೋದು ಎಲ್ಲ ಮಾಡ್ತಾರೆ. ನಾನು ಅದನ್ನು ಬೇಡ, ಇದೆಲ್ಲ ಮಾಡೋದು ಬೇಡ, ಸುವ್ಯವಸ್ಥೆ ಕಾಪಾಡೋಂಥ ಜಾಗದಲ್ಲಿ ಅಶಾಂತಿ ಕಾಪಾಡ್ತಿರಲ್ಲ, ಬೇಡ ಇದು ಅಂತ ನಾನು ಮಧ್ಯಸ್ಥಿಗೆ ಹೋಗಿ ಮಾತಾಡ್ತೀನಿ. ಆದರೆ ಈ ಜಗಳ ಹೇಗಾಯಿತು ಏನಾಯಿತು ಅಂತ ಗೊತ್ತಿದ್ದಾಗ ಆಮೇಲೆ ಅದು ಮುಗಿದ ಮೇಲೆ ಎಲ್ಲ ಪೊಲೀಸ್ನವ್ರಿಗೆ ಸಮಾಧಾನ ಮಾಡಾದ್ಮೇಲೆ ಅವ್ರಿಗೂ ಸಮಾಧಾನ ಮಾಡ್ತೀನಿ, ಇವ್ರಿಗೂ ಸಮಾಧಾನ ಮಾಡ್ತೀನಿ. ದೃಶ್ಯಗಳನ್ನ ನೋಡಿದ್ದೀರಿ, ಎಷ್ಟು ಕ್ರೂರ್ಯವಾಗಿದೆ ಅಂತ ಹೇಳಿದ್ರೆ ಕಲ್ಲನ್ನ ಎಸೆಯುವಂತಹದ್ದು ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಇದೆ. ನೀವು ಹೇಳ್ತಿರ್ತಕ್ಕಂಥ ಶಾಂತಿ ಮಾತುಕತೆ ಆ ವಿಡಿಯೋದಲ್ಲಿ ಇಲ್ಲ ಸರ್, ಏನ್ ಹೇಳ್ತೀರಿ? ನಿಜ, ಅವನು ಒನ್ ವೇ ಆಗಿ ಅವರು ಹಿಡ್ಕೊಂಡವ್ರೆ ಅಷ್ಟೇ. ಅದನ್ನು ನಮ್ಮ ಇಲ್ಲಿ ಏನು ನಡೆದಿದೆ ಇದು ನಮ್ಮ ಹುಡುಗರುಗಳು ನಾವು ಶಾಂತಿಯಿಂದ ನಾನು ಹೌದು ಆ ಕಡೆಯಿಂದ ಈ ಕಡೆಯಿಂದ ಒಂದಷ್ಟು ಓಡಾಡ್ತಾ ಇರ್ತೀನಿ. ಅವ್ರನ್ನೂ ಸುಮ್ಗಿರಿಸ್ಬೇಕು, ಇವ್ರನ್ನೂ ಸುಮ್ಗಿರಿಸ್ಬೇಕಲ್ಲ, ಓಡಾಡ್ತಾ ಇರ್ತೀನಿ. ಅದು ಶಾಂತಿನೇ. ಯಾಕೆಂದರೆ ಅಲ್ಲಿ ಇಬ್ಬರು ತಳ್ಳಾಡ್ತಾ ಇರ್ತಾರೆ, ಇಲ್ಲೊಂದು ಇಬ್ಬರು ತಳ್ಳಾಡ್ತಾ ಇರ್ತಾರೆ. ಆವಾಗ ನಾನು ಇಬ್ಬರನ್ನೂ ಓಡಾಡಬೇಕಲ್ಲ, ಅದು ಅವ್ರಿಗೆ ಬೇರೆ ರೀತಿ ಅನಿಸಿರ್ಬೋದು. ಸರ್ ಕಾರಣ ಇಲ್ಲೊಂದು ತಿಂಗಳಿಗೆ ಪೌರ್ಣಿಮೆ ಅಮಾವಾಸ್ಯೆ ಅಂತೇಳಿ ತಿಂಗಳಿಗೊಂದ್ಸರಿ ಅವನು ಮೆಣಸಿನ್ಕಾಯಿನ ಚೀಲಗಟ್ಟಲೆ ಕ್ವಿಂಟಾಲ್ಗಟ್ಟಲೆ ಮೆಣಸಿನ್ಕಾಯಿನ ಹೊಗೆ ಹಾಕ್ತಾನೆ. ಆವಾಗ ಏನಾಗುತ್ತೆ, ವಯಸ್ಸಾದರು ಮಕ್ಕಳು ಮರಿ ಮತ್ತು ಬಾಣ್ತಿರು ಅವರೆಲ್ಲ ಇರ್ತಾರೆ. ಅವ್ರಿಗೆ ಕೆಂಬರ್ಸೋದು, ಆರೋಗ್ಯ ಹಾಳು ಮಾಡೋ ಅಂಥದ್ದು ಇದು ಸತತವಾಗಿ 6-7 ವರ್ಷದಿಂದನೂ ಇದು ನಡ್ಕೊಂಡೇ ಬರ್ತದೆ. ಬರ್ತಾ ಇದ್ದಾಗ ಮತ್ತು ಅವತ್ತು ಹಾಕಿರ್ತಾನೆ 18ನೇ ತಾರೀಕು ಅಮಾವಾಸ್ಯೆ ಅವತ್ತು. ಆಗ ಈ ಹುಡುಗರು ಪ್ರಶ್ನೆ ಮಾಡೋಕೆ ಹೋಗ್ತಾರೆ, ಬೇಡಪ್ಪ ಇವರು ತಾಳ್ಮೆಯಿಂದ ಕೇಳ್ತಾರಂತೆ. ಏನಂತ ಅದು ನನಗೆ ಗೊತ್ತಿಲ್ಲ, ಇವ್ರು ತಾಳ್ಮೆಯಿಂದ ಕೇಳ್ತಾರೆ, ಇದೆಲ್ಲ ಮಾಡಬಾರ್ದು, ನಮಗೆ ತುಂಬ ತೊಂದರೆ ಆಗುತ್ತೆ, ಆರೋಗ್ಯ ಹಾಳು ಮಾಡ್ತೀಯ, ಬೇಡ ಅಂತ ಕೇಳ್ತಾರೆ. ಆಗ ಮಾತಿಗೆ ಚಕಮಕಿ ಆಗಿ ಇವರಿಬ್ಬರಿಗೂ ಆಗ ಅವನೇನು ಮಾಡ್ತಾನೆ, ಕಲ್ಲಲ್ಲಿ ಮತ್ತು ರೌಡಿಗಳು ಅಟ್ಯಾಕ್ ಮಾಡಿ ಇವ್ರಿಗಿನ ನಾನು ಯಾವ ಕಾರಣ. ಆಮೇಲೆ ರೇಪು ಅದು ಇದು ಮಕ್ಕಳು. ನನಗೆ 56-57 ವರ್ಷ, ಅದು ನನ್ನ ಮಗಳ ಸಮಾನ. ಆದರೆ ಇವನು ಅಮಿತಾಬ್ ಕುಟುಂಬ ಇವರೆಲ್ಲ ಆಪಾದನೆ ಮಾಡೋದು ಸುಳ್ಳು. ನಾನು ಆ ಥರ ಮಾಡೋ ಅಂಥ ಮನುಷ್ಯಲ್ಲ. ಆಸ್ತಿ ವಿವಾದ ಇದ್ರೆ, ಸಿವಿಲ್ ಡಿಸ್ಪ್ಯೂಟ್ ಇದ್ರೆ ಅದು ಕೋರ್ಟ್ನಲ್ಲಿದೆ, ಕೋರ್ಟ್ ಬಗೆಹರಿಸುತ್ತೆ. ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಯಾಕಾಯ್ತು ಅಂತ ಇಲ್ಲ. ಕಾನೂನು ಯಾರು ನಮ್ಮ ಇದು ಮೆಣಸಿನ್ಕಾಯಿನ ಹೋಗಿ ಆಮೇಲೆ ಏನೇನೋ ಹುಡುಗಿರು ಅವರು ಇವರು ಬರೋರು ಎಲ್ಲ ಹೊರಗಡೆ ಊರವರೆಲ್ಲ ಬಂದು ಇಲ್ಲಿ ನಮಗೆ ಇಲ್ಲಿ ಸ್ಕೂಲ್ ಇದೆ, ಅಂಗನವಾಡಿ ಇದೆ, ಈ ಮಧ್ಯದಲ್ಲಿ ಈ ಜಾಗ ಇದೆ, ಇಲ್ಲಿ ಮಕ್ಕಳು ಎದುರ್ಕೊಳ್ಳೋ ಮಟ್ಟಕ್ಕೆ ಮಾಡ್ಬಿಡ್ತವನೆ. ನಮ್ಮ ಹುಡುಗರೆಲ್ಲ ಸೈಲೆಂಟ್ ಆಗಿದ್ದಾರೆ. ಸರ್, ಅವರ ಒಂದು ಆರೋಪದ ಮೂಲ ಏನಂತ ಹೇಳಿದ್ರೆ, ನಮ್ಗೆ ಈ ಜಾಗ ಕೊಡಿಸಿದ್ದೆ ರಾಜು ಅವರು. ಸರ್, ನಾನು ಈ ಊರಿಗೆ ಬರೋಕ್ಕೂ ಕಾರಣ ಅವರೇ. ಇದೀಗ ಯಾಕೆ ಇಷ್ಟೊಂದು ದ್ವೇಷ ಉಟ್ಕೊಳ್ತು ಅಂತ? ಸರ್, ಅದು ನಾನು ಕೊಡಿಸಿರೋದಲ್ಲ. ನಾವು ಇವ್ರು ಏನು ಮಾಡಿದ್ರು, 2002ರಲ್ಲಿ ರಾಮಶೆಟ್ಟಿ ಬಿನ್ಲೇಡ್ ಸಿದ್ಸೆಟ್ಟಿಗೆ ಅಕ್ರಮ ಸಕ್ರಮದಲ್ಲಿ 6 ಕುಂಟ 8 ಆಗಿರುತ್ತೆ. ಆಮೇಲೆ ತಿದ್ದುಪಡಿಯಾಗಿ 6 ಕುಂಟ ಆಗಿರುತ್ತೆ. ಅದನ್ನು RTC HSET ಅವರು ಮಾಡಿಸ್ಕೊಂಡಿರಲ್ಲ. ರಾಮಶೆಟ್ಟಿ ಅವರು 2007ರಲ್ಲಿ ಏನು ಮಾಡ್ತಾರೆ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ದು, ಕಂದಾಯ ಇಲಾಖೆಯವ್ರದ್ದು. ಇದು ಬಂದು ಏನಾಗುತ್ತೆ, ಇದು ಇವರು ಎಲ್ಲೋ ಹಾಸ್ಪಿಟ್ಲ್ ಇವ್ರ ತಾಯಿ ಕೃಷ್ಣವೇಣಿ ಅಂತೇಳಿ ಅವ್ರ ಹೆಸರಿಗೆ ಅದು ರಿಜಿಸ್ಟರ್ ಮಾಡ್ಕೊಂಡಿರೋದು. ಯಾವ ಮುಖಾಂತರ? ಪಂಚಾಯತಿ ಮುಖಾಂತರ. ಅದು ಪಂಚಾಯತಿ ಮುಖಾಂತರ ಮಾಡೋಂಗಿಲ್ಲ. ನಾನು ಅವಾಗೇನು ಸಪೋರ್ಟ್ ಮಾಡಿದೆ, ಒಳ್ಳೆ ಆಶ್ರಮ ಮಾಡ್ತೀನಿ, ಮತ್ತು ಹಾಸ್ಪಿಟ್ಲ್ ಮಾಡ್ತೀನಿ, ದೇವಸ್ಥಾನಗಳು ಮಾಡ್ತೀನಿ, ಇಲ್ಲಿ ಬಡವರು ಬಗ್ಗರಿಗೆ ಅನ್ನದಾನ ಮಾಡವ ಅಂತ ಹೇಳಿ ಇದಂತೂ ಅಕ್ಷಯ ಪಾತ್ರೆ ಥರ ಎಲ್ಲ ಮಾಡೋಣ ಅಂತ ಹೇಳ್ದೆ. ಆವಾಗ ನಾನು 2007ರಲ್ಲಿ ನಾನು ಆವಾಗ ವೈಸ್ ಪ್ರೆಸಿಡೆಂಟ್ ನಾನು ಪಂಚಾಯತಿಲಿ, ತಾಂಡೂಪುರ ಪಂಚಾಯತಿಲಿ. ಆಗ ಅವ್ರು ಕೊಡ್ತಾ ಇದ್ದಾರೆ ಭೂಮಿ, ಅವ್ರು ತಗೋತಾ ಇದ್ದಾರೆ. ನನಗೇನು ಇವಂಥ ಒಳ್ಳೆ ಕೆಲಸ ಎಲ್ಲ ಮಾಡ್ತಾರಲ್ಲ, ಮಾಡಲಿ. ಆಗ ನಾನು ಸಪೋರ್ಟ್ ಮಾಡಿದ್ದು ನಿಜ ಏನಂತ, ಒಳ್ಳೆ ಮಾಡ್ತಾರಲ್ಲ ಮಾಡಲಿ ಅಂತ. ನಮಗೆ ತುಂಬ ಹಿಂಸೆ ಆಗ್ತಾಯಿತ್ತು. ನಾವು ಇರಬೇಕಾ ಬೇಡವಾ ಅನ್ನೋ ಮಟ್ಟಕ್ಕೆ ಇವನು ತರ್ತಾ ಇದೆ. ಆದರೆ ದಯವಿಟ್ಟು ನಿಮ್ಮ ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದಿಷ್ಟನ, ಸತ್ಯ ಅಂತ ಹೇಳಿ ಸರ್. ಇಲ್ಲಿ ಬಡಗ್ರಾಮ ಇದೆ, ಅಸತ್ಯನ ಅಸತ್ಯ ಅಂತ ಹೇಳಿ, ಸತ್ಯನ ಸತ್ಯ ಅಂತ ಹೇಳಿ. ಇಲ್ಲಿ ವಾಸ್ತವ ಆಮೇಲೆ TV ಮಾಧ್ಯಮದವರು ಒನ್ ವೇ ಆಗಿ ಮಾಡಬಾರ್ದು. ಸರ್, ಒನ್ ವೇ ಆಗಿದ್ರೆ ಇವತ್ತು ಬಂದು ನಿಮ್ಮನ್ನ ಇಲ್ಲಿ ಮಾತನಾಡಿಸುವಂತ ಪ್ರಮೇಯ ನಮಗೂ ಇರಲಿಲ್ಲ ಸರ್. ನಾವೀಗ ಕೇಳಿ ಒಂದು ನಿಮಿಷ. ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಎಲ್ಲವೂ ಕೂಡ ಲವನ್ಯ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಮತ್ತು ಕೋರ್ಟ್ ಸ್ಟೇ ಆರ್ಡರ್ ಕೂಡ ಇದೆ. ನಮ್ಮ ಮನೆ ಮುಂದೆ ಒಂದು ಲೋಡ್ ಗಟ್ಟಲೆ ಕಸವನ್ನು ತಂದು ಹಾಕ್ತಾರೆ ಅಂತ ಹೇಳಿ ಆಪಾದನೆ ಮಾಡಿದ್ದಾರೆ.
ಇದು ಖುದ್ದು ನಂಜನಗೂಡು ಇನ್ಸ್ಪೆಕ್ಟರ್ ಬಂದ ಕಸವನ್ನ ಕ್ಲಿಯರ್ ಮಾಡಿಸಿದ್ದಾರೆ. ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂತ ಸಂದರ್ಭದಲ್ಲಿ ನಾವು ಏನು ಯಾರು ನೊಂದವರು ಇರ್ತಾರೆ ಮತ್ತು ಅಲ್ಲೇ ಆಗಿರ್ತಾರೆ, ರಕ್ತ ಸುರಿತಾ ಇದೆ, ಇವೆಲ್ಲ ಕಾರಣಕ್ಕಾಗಿ ಒಂದು ಕ್ರೈಮ್ ಆಗಿದೆ ಅಂತೇಳಿ ನಾವು ಬಂದು ಸುದ್ದಿ ಮಾಡಿದ್ದೀವಿ ಅಷ್ಟೇ. ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಈಗ ಸಿವಿಲ್ ಪ್ರಕರಣ ಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಮಾನವನ್ನು ಮಾಡುತ್ತೆ. ನಾನು ಕೇಳ್ತಾ ಇರುವಂತಹದ್ದು, ಅಷ್ಟು ಕ್ರೂರತನವಾಗಿ ಅಷ್ಟೊಂದು ಅವ್ರ ಮೇಲೆ, ಮನೆಯ ಮೇಲೆ ಅಷ್ಟೊಂದು ಜನ ಹೋಗಿ ಕಲ್ಲು ಎಸೆತ ಮಾಡುವಂಥದ್ದು ಸರಿನಾ ತಪ್ಪ ಅಂತ? ಯಾವ್ದು ಸರ್? ಇಲ್ಲ, ಇವರು ನಾನು ಸರಿ ಅನ್ನಕ್ಕೆ ಸರ್, ಇವರು ಹೋಗಿ ಹೊಗೆ ಹಾಕ್ತಾರಲ್ಲ ಅದಕ್ಕೆ ಹೋಗಿ ಕೇಳಿದಾರೆ. ಆಗ ಅವರು ಕಲ್ಲು ಹೊಡೆದಿದ್ದಾರೆ, ಅವರು ದೊಣ್ಣಲ್ಲಿ ಎಲ್ಲ ಥರ ಮಾಡಿರ್ತಾರೆ, ಇವರು ಮಾಡಿರ್ಬೋದು ಸರ್. ಇದು ಬೆಂಕಿ ಇಲ್ಲದೆ ಹೊಗೆ ಆಡಲ್ವಲ್ಲ ಸರ್. ನೀವೆಲ್ಲ ಹೋದಾಗ ನೀನು ಬೇರೆ ರೀತಿ ಕೆಟ್ಟ ಶಬ್ದ ಎಲ್ಲ ಮಾತಾಡಿದಾಗ ನನಗೇನು ಅನ್ಸಲ್ಲ ಸರ್. ನೀನು ಕಲ್ಲು ಹೊಡೆದ್ರೆ, ನೀನು 10 ಕಲ್ಲು ಹೊಡೆದ್ರೆ ನಾನು 2 ಕಲ್ಲಾರು ಹೊಡಿಬೇಕಲ್ಲ ಸರ್, ಅಲ್ವರಾ? ಇದಿಷ್ಟು ಹೆಬ್ಬೆ ಗ್ರಾಮದ ಮುಖಂಡರಾಗಿರ್ತಕ್ಕಂತಹ ರಾಜೂರವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಗ್ರಾಮಕ್ಕೆ ಅಮಿತಾಬ್ ಬಂದಾಗ ವೃದ್ಧಾಶ್ರಮವನ್ನು ಮಾಡ್ತೇನೆ, ಆಸ್ಪತ್ರೆ ಕಟ್ತೇನೆ ಅಂತೇಳಿ ನಮಗೆ ಸುಳ್ಳು ಏನು ಆಶ್ವಾಸನೆಗಳನ್ನು ಕೊಟ್ಟು ಈ ಒಂದು ಗ್ರಾಮದಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿದ್ದ. ಆನಂತರದಲ್ಲಿ ಆತ ವಾಮಾಚಾರ ಮತ್ತು ಗ್ರಾಮಸ್ಥರಿಗೆ ವಿರುದ್ಧವಾದಂತಹ ನಡೆಯನ್ನು ನಡ್ಕೊಳ್ತಾ ಇದ್ದ. ಹಾಗಾಗಿ ನಾವು ಆತನ ವಿರುದ್ಧ ಇಡೀ ಗ್ರಾಮವೇ ಒಂದಾಗಿತ್ತು. ಅವತ್ತು ಕೂಡ ಹೋಮ ಮಾಡುವಂಥ ಸಂದರ್ಭದಲ್ಲಿ ಮೆಣಸಿಕಾಯಿನ ಹೊಗೆಯನ್ನು ಹಾಕ್ತಾ ಇದ್ದ. ಸುತ್ತಮುತ್ತಲ ಮನೆಗಳಲ್ಲಿ ಸಾಕಷ್ಟು ವೃದ್ಧರಿರುವಂಥ ಕಾರಣಕ್ಕಾಗಿ ನಾವು ಅದನ್ನ ತಡೆ ಹಿಡಿದ್ವಿ. ಮೊದಲು ಕಲ್ಲು ಅವರೇ ಎಸೆದ್ರು, ಆನಂತರದಲ್ಲಿ ನಮ್ಮ ಗ್ರಾಮದ ಯುವಕರು ಕೂಡ ಒಂದಷ್ಟು ಜಗಳ ವಿವಾದಗಳು ಕೂಡ ಆಯ್ತು ಅನ್ನುವಂಥ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.